ನೋಡ್ರಿ, ಅವ್ರಿಗೆ ಹುಚ್ಚಿಡೋತಿ ಕನ್ನೇರಿ ಸ್ವಾಮಿಗಳಿಗೆ ಮದ ಏರೈತಂತಾರಲ್ಲ, ನಾನೇ ಶ್ರೇಷ್ಠ, ನಾನೇ ದೇವರು ಅನ್ನೋರಿಗೆ ಏನು ಹೇಳ್ತೀರಿ? ಯಾರವ್ರೇನು ಆಕಾಶದಿಂದ ಉದುರಿ ಬಂದಾರ? ಏನು ಕನ್ನೇರಿ ಶ್ರೀ ಏನಾರ ಆಕಾಶದಿಂದ ಉದುರಿ ಬಂದಾನ? ಅವನು ಮನುಷ್ಯನಾಗಿ ಹುಟ್ಟ್ಯಾನ, ಇಲ್ಲೇ ತಾಯಿ ಹೊಟ್ಟೆಗೆ ಜನಿಸ್ಯಾನ. ಏನು ಇವ್ರು ಸ್ವಾಮಿಗಳು ಅವ್ರು ಏನು ತಾಯಿ ಮೇಲೆ ಆಕಾಶದಿಂದ ಇಳಿದು ಬಂದಾರ? ಇಲ್ಲಲ್ಲ. ಯಾರು ದೇವ ಮಾನತವ ಮಾನವ ಅಂತ ಯಾರಾದರೂ ಐತನೇ ಇಲ್ಲಿ ಈ ಜಗತ್ತಿನಾಗ? ಇಲ್ಲಿವರೆಗೆ ಅದಾರನ್ನ ಯಾರು ಹುಟ್ಟ್ಯಾರ? ಇಲ್ಲ. ಮತ್ತೆ ಇವನೇನ್ರಿ ಮಾತಾಡೋದು ಬಾಯಿಗೆ ಮುಂದಾಗ? ಇವನೇನು ನಾನೇ ಶ್ರೇಷ್ಠ ಅಂತ ಇವ್ರ ಬಾಯಿಗೆ ಬರೋವಂಥ ಮಾತುಗಳ ಕಾವಿ ಹಾಕಿ ಕಾವಿ ಬೀಚ್ ಕಾದಿ ಹಾಕು ಅಂತ ಹೇಳ್ರಿ ಅವನಿಗೆ ಮಾತಾಡೋಕೆ ಬಾ ಅಂತ ಹೇಳ್ರಿ, ಗ್ರೌಂಡಿಗೆ ಮಾತಾಡ್ತೀವಿ. ಏನು ಬಾಯಿ ಐತೆ ಅಂತ ಎತ್ತಾಗಬೇಕಾದ್ರೆ ಮಾತಾಡ್ತಾ ಇರೋದು ಯಾರು ಕೇಳ್ತಾರೆ? ಒಂದು ದಿವ್ಸ ಬಡಿಸ್ಕೋತಾರ ಇಷ್ಟ, ಬಾಯಿ ಬಡಿಸ್ಕೊಂಡು ಬೆಳೆಯೋರು ಜನ ಬಿಡ್ತಾರಲ್ರಿ? ಮಾತಾಡಿದ್ರೆ ಯಾವ್ದಾರು ಧರ್ಮದ ಬಗ್ಗೆ ಯಾರ ಬಗ್ಗೆ ಆದರೂ ಕೀಳುವಾಗಿ ಮಾತಾಡಿದರೆ ಕಾವಿ ಧರಿಸ್ಕೊಂಡು ಅದು ಕಾಲಿ ಬಿಡಿಸ್ಕೋತೀರಿ ನೀವು. ತಪ್ಪಲ್ವ ಇದು? ನೀನೇನು ದೇವ್ರ? ಜನರ ಹಾದಿ ತಪ್ಪಿಸಕತ್ತಿಲ್ಲ, ನೀನು ಬೆಂಕಿ ಹಚ್ಚೋ ಕೆಲಸ ಮಾಡಕತ್ತಿಲ್ಲ ರಾಷ್ಟ್ರದಲ್ಲಿ. ಈ ರಾಷ್ಟ್ರ ಬೇಡಂದ್ರೆ ಹೋಗ್ರಿ, ನೀವು ರಾಷ್ಟ್ರ ಕಟ್ಕೊಂಡು ಯಾವ್ದು ಬೇಕದು. ಸನಾತನ ಧರ್ಮರ ಹೋಗ್ರಿ, ಮನುಸ್ಮೃತಿಯವರ ಹೋಗ್ರಿ, ಏನು ಯಾವ್ದಾರ ಧರ್ಮ ಕಟ್ಕೊಂಡು ಹೋಗ್ರಿ, ಪ್ರತ್ಯೇಕ ಮಾಡ್ಕೊಂಬಿಡ್ರಿ. ಇಲ್ಲಿ ಕಾವಿ ಹಾಕ್ಕೊಳ್ಳೋದು, ಬಾಯಿಗೆ ಬಂದಂಗೆ ಮಾತಾಡೋದು ಯಾರೂ ಕೇಳಾಗಿಲ್ಲ. ಈ ಕನ್ನೇರಿ ಶ್ರೀಗಳನ್ನು ಒಂದು ದಿವ್ಸ ನೋಡಕತ್ರಿ ಏನಾಗತ್ತೆ, ಜನರು ಏನು ತೀರ್ಮಾನ ಮಾಡ್ತಾರೆ ಮಾಡ್ತಾರೆ. ಇಂಥವ್ರು ಭಾಳ ಜನ ಹೋಗ್ಯಾರ. ಅವ್ರದ್ದು ನೋಡ್ರಿ, ಯಾವ ತತ್ವ ಒಂದು ತತ್ವದ ಮೇಲೆ ನಾವು ನಡೆಯುವಂಥ ಜನ. ಬಸವ ತತ್ವದಲ್ಲಿ ನಾನು ನಡೀತೀನಿ. ಬಸವ ತತ್ವ ಏನು ಹೇಳುತ್ತೆ ಅಂತ ಅಲ್ಲೇ ಮಾಡ್ಬೇಕಲ್ಲ. 12ನೇ ಶತಮಾನದಲ್ಲಿ ಅಣ್ಣಬಸವಣ್ಣವ್ರು ಏನು ಹೇಳಿದಾರೆ ಅದು ಸತ್ಯನೇ ಇದೆ, ಅದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲಿ ಇವರು. ಅದರ ಮೌಢ್ಯ ನಂಬಿಕೆ ನಂಬ್ರಿ, ಅದರ ಶಾಶ್ವತವಾಗಿ ಈ ದೇಶದಲ್ಲಿ ಗುಲಾಮಗಿರಿಯನ್ನು ಮಾಡ್ರಿ. ಆ ತತ್ವ ಹೇಳೋದು ಅದೇ ಅಲ್ಲ, ಗುಲಾಮಗಿರಿ ಬೇಡಪ್ಪ, ಎಲ್ಲರೂ ಸಮಾನರು, ಎಲ್ಲರೂ ಒಂದೇ ಹಕ್ಕನ್ನು ಮಾನವರು, ಮಾನವೀಯತೆಯನ್ನು ನಡೀರಿ ಅಂತ ಹೇಳುವಂಥ ತತ್ವ ಬಸವ ತತ್ವ. ಇವ್ರು ಹೇಳೋಂಥದ್ದು ಗುಲಾಮಗಿರಿ. ಸೇವೆ ಮಾಡಿರಿ, ಕಾಲಿಗೆ ಬಿಡ್ರಿ, ಪಾದ ತೊಳಿರಿ, ನೀರು ಕುಡೀರಿ. ಏನು ಪಾದ ತೊಳೋದ್ರಿ? ಏನು ಉದ್ಧಾರ ಆಗ್ತಾರ? ನೀರು ಕುಡಿದ್ರೆ ಆಗ್ಯಾರಲ್ರಿ ಯಾರು ಉದ್ಧಾರ? ಇವ್ರ ಪಾದ ತಗೊಂಡು ನೀರು ಕುಡಿಬೇಕಾ? ಏನು ದೇವ್ರು ಹೊಡೆಯುವ ಕುಡಿಯೋಕೆ? ಬಾಯ್ತಂತ ಏನೋ ಮಾತಾಡೋದಲ್ಲ. ಕಾವಿ ಬೀಚ್ ಯಾವ್ದಾರು ಬೇರೆ ವರದಿ ಹಾಕು ಅಂತ ಹೇಳ್ರಿ ನನಗೆ ಕನ್ನೇರಿ ಸ್ವಾಮಿಗೆ.